ಈ ಇಕಾಲಜಿ ಅಂತ ಕೇಳಿದ್ದೀರಾ. ಇಕಾಲಜಿ ಅಂದರೆ ಏನು ಅಂದರೆ ಜೀವಿಗಳು ಮತ್ತು ಅವುಗಳ ಪರಿಸರದ ನಡುವಿನ ಒಂದು ಸಂಬಂಧ ಏನು. ಇಕಾಲಜಿನ ನೋಡೋದು ಒಳ್ಳೆಯದು. ಹಾಗೆ ಹೇಗೆ ಜೀವಿಗಳ ಪರಿಸರದ ಒಂದು ನಡುವಿನ ಸಂಬಂಧ ಹೇಗೆ ನೋಡ್ತೀರಾ, ಇನ್ನರ್ ಇಕಾಲಜಿನೂ ಸ್ವಲ್ಪ ನೋಡಿ. ಇನ್ನರ್ ಎಕಾಲಜಿ ನಿಮ್ಮ ವಾತಾವರಣ ಒಳಗಡೆ ಪರಿಸರ ಹಾಳು ಮಾಡಿಕೊಂಡ್ರೆ ಆಟೋಮ್ಯಾಟಿಕ್ಕಾಗಿ ನೀವು ಯಾವುದಕ್ಕೆ ಕಾಳಜಿ ಕೊಡಬೇಕು ಅಂತಿದ್ದೀರಾ, ಔಟರ್ ಎಕಾಲಜಿ ಹಾಳಾಗತ್ತೆ. ಹೊರಗಡೆದು ಬರೋದು ಒಳಗಡೆಯಿಂದ. ಔಟ್ಕಮ್ ಆಫ್ ದಿ ಇನ್ನರ್ ಈಸ್ ಔಟರ್. ನಿಮ್ಮ ಒಳಗಡೆ ಸರಿಗಿಲ್ಲದಿದ್ರೆ ಹೊರಗಡೆ ಸರಿಯಾಗಿರೋದು ಬರಲ್ಲ. ಯಾವ ಲೆವೆಲ್ನಲ್ಲೂ ಬರಲ್ಲ, ಯಾವುದರಲ್ಲೂ ಬರಲ್ಲ. ಯಾವ ಮನುಷ್ಯ ಪೂರ್ಣ ಒಳಗಡೆ ಅವನಲ್ಲಿ ಎಲ್ಲವೂ ಪರಿಪೂರ್ಣವಾದದ್ದೇ ಬರುತ್ತೆ. ಯಾವ ಮನುಷ್ಯ ಒಳಗಡೆ ಪೂರ್ಣವಾಗಿಲ್ಲ ಅಂದರೆ ಒಳಗಡೆ ಡಿವೈಡೆಡ್ ಬಾಡಿ ಒಂದು, ಮೈಂಡ್ ಒಂದು, ಥಿಂಕಿಂಗ್ ಒಂದು, ಫೀಲಿಂಗ್ ಒಂದು, ಒಂದೊಂದು ಡೈರೆಕ್ಷನಲ್ಲಿ ಎನರ್ಜಿ ಕೆಲಸ ಮಾಡ್ತಾ ಇದ್ರೆ ಡಿಸಿಪೇಟ್ ಆಗತ್ತೆ. ಯಾರು ಒಳಗಡೆ ಕಾನ್ಫ್ಲಿಕ್ಟಲ್ಲಿರ್ತಾರೆ, ಒಳಗಡೆ ಫೈಟಿಂಗ್ ನಡೀತಾ ಇರುತ್ತೆ, ಈ ಥರ ಇರೋವಾಗಲೇ ಯಾವುದೋ ಒಂದು ಒಪಿನಿಯನ್ ಕೊಟ್ಬಿಡೋದು. ಆ ಮೊಮೆಂಟಲ್ಲಿ ಆಗನ್ನಿಸ್ತು ಹೇಳಿದೆ. ಹೀಗೇನೆ ಸಮಾಜದಲ್ಲಿ ನಾವು ಒಂದು ರೂಮರ್, ಒಂದು ವಿಷಯ ಐಡಿಯಾ ಕೊಟ್ಬಿಡ್ತೀವಿ. ಮಾಬ್ ಕ್ರೌಡು ಕೂಡ ಹಾಗೆ ಯೋಚನೆ ಮಾಡೋಕ್ಕೆ ಶುರು ಮಾಡುತ್ತೆ. ವಿ ಕ್ರಿಯೇಟ್ ಸೋ ಮಚ್ ಡಿಸ್ಟರ್ಬೆನ್ಸ್. ಹೊರಗಡೆ ನೇಚರ್ನಲ್ಲಿ ಇದನ್ನು ನಾವು ನೋಡಬೇಕು, ಹೇಗೆ ರಿಲೇಟ್ ಆಗಿದೆ ಒಳಗಡೆದು ಹೊರಗಡೆದು ಅಂತ. ನಮ್ಮ ನೇಚರ್ನ ನಾವು ಯಾವಾಗ ಡಿಸ್ಟ್ರಾಯ್ ಮಾಡ್ಕೊಳ್ತೀವೋ ಹೊರಗಡೆ ನೇಚರ್ ಡಿಸ್ಟ್ರಾಯ್ ಮಾಡ್ತೀವಿ. ಅದಕ್ಕೆ ತಿಳ್ಕೊಬೇಕು, ಮ್ಯಾನ್ ಕೈಂಡ್ ಈಸ್ ಡಿಸ್ಟ್ರಾಯ್ಡ್ ಬಿಕಾಸ್ ಆಫ್ ಮೈ ಇನ್ನರ್ ಕಾನ್ಫ್ಲಿಕ್ಟ್. ನೇಚರ್ ಹೊರಗಡೆ ನಮಗಿಂದ ಎಫೆಕ್ಟ್ ಮಾಡ್ತಾ ಇದೆ ಅಂತೀವಿ, ನೇಚರ್ ಎಫೆಕ್ಟ್ ಮಾಡ್ತಾ ಇದೆ. ಯಾಕೆ ನಾವು ವಿ ಗೋ ಆನ್ ಎಫೆಕ್ಟಿಂಗ್ ನೇಚರ್. ಇದು ಥರ ವಿಷಯಸ್ ಸರ್ಕಲ್. ನಾವು ನೇಚರ್ ಮೇಲೆ ಹಾಕೋದು, ನೇಚರ್ ನಮ್ಮ ಮೇಲೆ ಹಾಕೋದು. ನಾವು ಹೊರಗಡೆ ವಿಷ ಹಾಕೋದು, ವಿಷ ನಮಗೆ ಮತ್ತೆ ವಾಪಸ್ ಬರೋದು. ಈ ಎಕಾಲಜಿ ಪ್ರಾಬ್ಲಮ್ ಈ ಸಮ್ವೇರ್ ಇನ್ಸೈಡ್ ಅಂತ ನಾವು ನೋಡೇ ಇಲ್ಲ. ಮನುಷ್ಯನ ಒಳಗೆ ಇದೆ. ನೋಡಿ ಬೇಕಾದ್ರೆ ರಿಲ್ಯಾಕ್ಸ್ ಮಾಡಿ, ಇನ್ ಯುವರ್ ರಿಲ್ಯಾಕ್ಸ್ಡ್ ಸ್ಟೇಟ್ ಯು ಹ್ಯಾವ್ ಅ ಸೆಟಲ್ಮೆಂಟ್ ವಿತ್ ಯುವರ್ ಓನ್ ನೇಚರ್. ಅದನ್ನೇ ಧ್ಯಾನ ಅನ್ನೋದು. ಆಗ ನಿಮಗೆ ಅರ್ಥ ಆಗತ್ತೆ ಯಾವ ರೀತಿ ಆ ಪ್ರಪಂಚದಲ್ಲಿ ನೀನು ಫಂಕ್ಷನ್ ಮಾಡ್ತೀಯ. ಯು ವಿಲ್ ನಾಟ್ ಕ್ರಿಯೇಟ್ ಎನಿ ಪ್ರಾಬ್ಲಮ್. ಯು ವಿಲ್ ನಾಟ್ ಕ್ರಿಯೇಟ್ ಎನಿ ಗ್ಯಾಪ್. ಇದು ಇಂಟರ್ ಕನೆಕ್ಟೆಡ್ ಅಂತ ನಮಗೆ ಗೊತ್ತಾಗಬೇಕು. ಯು ವಿಲ್ ಸಿ ದಟ್ ಇಂಟರ್ ಕನೆಕ್ಷನ್ ಇನ್ ಎವ್ರಿಥಿಂಗ್. ಅದು ಬೇಸಿಕ್ ಪ್ರಾಬ್ಲಮ್ ಮ್ಯಾನ್ ಕೈಂಡ್ದು. ಒಳಗಡೆ ನೀನು ಎಲ್ಲಿವರೆಗೂ ಇಂಟಿಗ್ರೇಟ್ ಆಗಿರಲ್ಲ, ಒಳಗಡೆ ಎಲ್ಲಿವರೆಗೂ ನಿನ್ನ ಆ್ಯಕ್ಷನ್ನು, ನಿನ್ನ ಫೀಲಿಂಗು, ನಿನ್ನ ಥಾಟು, ನಿನ್ನ ಎನರ್ಜಿ ಯಾವಾಗ ಒಂದಕ್ಕೊಂದು ಕೋಆರ್ಡಿನೇಟ್ ಆಗಿರಲ್ಲ, ಒಳಗಡೆ ನಿನಗೆ ಕಾನ್ಫ್ಲಿಕ್ಟು, ನಿನ್ನ ನೇಚರ್ ಒಳಗೆ ಜಗಳ ಒಳಗಡೆ ನಡೀತಾ ಇದ್ದರೆ ಅದು ಹೇಗೆ ನೀನು ಸಮಾಜದ ಮೇಲೆ, ಒಂದು ಹ್ಯುಮ್ಯಾನಿಟಿ ಮೇಲೆ, ಮ್ಯಾನ್ ಕೈಂಡ್ ಮೇಲೆ ಒಳ್ಳೆಯ ಒಂದು ಪರಿಸರವನ್ನು ಸೃಷ್ಟಿ ಮಾಡ್ತೀಯ. ಜೀವಿಗಳ ಮಧ್ಯೆ ಅವುಗಳ ಪರಿಸರದ ನಡುವೆ ನಾವು ಯಾವ ರೀತಿ ಸಂಬಂಧ ಇದೆ ಇದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಮಗೆ ಎಕಾಲಜಿ ಅಂದರೆ ಏನು ಅಂತ ಅರ್ಥ ಆಗುತ್ತೆ.